ಶುಭ ಮುಂಜಾನೆ ಎಲ್ಲರಿಗೂ. ನಾವು ಈಗ ತಿರುವಣ್ಣಾಮಲೈದಾಗ ಇದ್ದೆವು. ಇನ್ನು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದೆವು ಹೋಗಿ 15 ಕಿಲೋಮೀಟರ್ಸ್ ಆಗ್ತದೆ. ಇದು ಒಂದು 5 ರಿಂದ 6 ತಾಸು ಆರಾಮಾಗಿ ಆಗ್ತದೆ. ನೀವು ಸ್ಲೋ ಆ್ಯಂಡ್ ಸ್ಟಡಿ ಆರಾಮಾಗಿ ಹೋದ್ರೆ ಆರಾಮ್ಸೆ ಒಂದು 5-6 ಅವರ್ನ ಬರ್ತದೆ. ಎಲ್ಲೂ ಕುಂದ್ರೋದೇನು ನೆಸೆಸಿಟಿ ಬೇಕಾಗಲ್ಲ. ನೀವು ಸ್ಲೋ ಆಗಿ ಹೋದ್ರೆ, ನೀವು ಫಾಸ್ಟಾಗಿ ಹೋದ್ರಂದ್ರೆ ಸ್ವಲ್ಪ ಕುಂತಿ ಹೋಗ್ಬೇಕಾಗ್ತದೆ. ಅವಾಗ ಮತ್ತೆ ಇನ್ನೂ ಟೈಮ್ ಜಾಸ್ತಿ ಆಗ್ತದೆ. ನಮ್ದಂತೂ ಗಿರಿ ಪ್ರದಕ್ಷಿಣೆ ಆಯಿತು. ಈಗ ದೇವ್ರ ದರ್ಶನ ಮಾಡೋಕ್ಕಂತ ಹೊಂಟಿದ್ದ ತಿರುವಣ್ಣಾಮಲೈಯಲ್ಲಿ. ಅನ್ನಮಲೈಯರ್ ದರ್ಶನ ಮಾಡಿಕೊಂಡು ಈಗ ದರ್ಶನಕ್ಕೆ ಎಷ್ಟು ಟೈಮ್ ಆಗ್ತದೆ ಗೊತ್ತಿಲ್ಲ. ನೋಡಮ್ಮ ಟೈಮ್ ಎಷ್ಟಾಗ್ತದೆ ಅಂತ. ಒಂದು 4-5 ಅವರ್ಸ್ ಅಂತ ಅನ್ಲಿಕತ್ತಾರ, ಗೊತ್ತಿಲ್ಲ. ನೋಡೋಣ. ನಾವು ದರ್ಶನಕ್ಕೆ ಹೋಗಿ ಕ್ಯೂನ ನಿಂದಿರ್ತೇವೆ. ಬರೀ ನಿಮಗೂ ತೋರಿಸ್ತೇವೆ. ಮುಂಜಾನೆ ಆಗ್ಯದ. ಜನ ಅಂತೂ ಗಿರಿ ಪ್ರದಕ್ಷಿಣೆ ಶುರು ಮಾಡ್ಕೊಂಡ್ರೆ ಹಂಗೆ ನಿಧಾನಕ್ಕೆ. ಯಾವಾಗ ಬೇಕಾವಾಗ ಗಿರಿ ಪ್ರದಕ್ಷಿಣೆ ಮಾಡ್ಬೋದು ನೀವು. ಅಂದ್ರೆ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಜನ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಮುಂಜಾನೆ ಸ್ವಲ್ಪ ತಂಪು ಇರ್ತದಲ್ಲ ವೆದರ್. ಹಾಗಾಗಿ ಇಲ್ಲಾಂದ್ರೆ ಈವ್ನಿಂಗ್ ಟೈಮ್ನಾಗೂ ಮಾಡ್ಬೋದು ಆರಾಮಾಗಿ. ನೋಡ್ರಿ ಒಳಗೆ ಎಂಟ್ರೆನ್ಸ್ ಇದು ದ್ವಾರ ಬಾಗಲ ರಾಜಗೋಪುರಮ್ಮ. ಅಲ್ಲಿಂದ ಎಂಟ್ರಿ ತೊಗೊಂಡ್ಮೆ ಈ ಕಡೆ ಹೋಗ್ಬೇಕು. ಇದು ಸ್ಟ್ರೈಟ್. ಪ್ರಸಾದ ತೊಗೊಂಡು ಬಂದೀವಿ. ಈಗ ದರ್ಶನಕ್ಕೆ ಒಂದು 4 ಅವರ್ ಆಯ್ತು ನಮಗೆ ಹೊರಗೆ ಬರೋದು. ಕರೆಕ್ಟಾಗಿ ದರ್ಶನ ಎಷ್ಟೊತ್ತಿಗೆ ಅಂದ್ರೆ 8 ಗಂಟೆ ಹೋಗಿದ್ದೀವಿ ಒಳಗೆ. 11 ಆಗಿ 20 ನಿಮಿಷಕ್ಕೆಲ್ಲ ನಮ್ಮ ದರ್ಶನ ಆಯಿತು. ಒಂದು 4 ಅವರ್ ಆಯಿತು. ಯಾಕಂದರೆ ಇವತ್ತು ಮಂಡೇ ಅದಲ್ಲ, ಹಂಗಾಗಿ ಸ್ವಲ್ಪ ಜನ ಕಡಿಮೆ. ನಿನ್ನೆಲ್ಲ ಸಾಟರ್ಡೆ ಸಂಡೇ ಎಲ್ಲ ಜಾಸ್ತಿ ಇದ್ದರು. 5-6 ಅವರೆಲ್ಲ ಟೈಮ್ ಆಗ್ಯದಂತ. ದರ್ಶನ ಆಯ್ತು. ಈಗ ಮಸ್ತ್ ಅಂದ್ರೆ ಮಸ್ತ್ ಡಿವೈನ್ ಎನರ್ಜಿ ಮತ್ತು ಅಲಂಕಾರ ಇರಲಿಲ್ಲ ಮಹಾದೇವ್ಗೆ. ಹಾಗಾಗಿ ಮಸ್ತ್ ದರ್ಶನ ಆಯ್ತು ನಮ್ದಂತೂ. ಜನ ಅಂತೂ ಭಾಳ ಇವತ್ತು. ಈಗ ನಮ್ಮ ಪಯಣ ಬೆಂಗಳೂರು ಕಡೆ ವಾಪಸ್ಸ. ಇವತ್ತು ಮಂಡೇ ಒಂದು ರಜೆ ಹಾಕ್ಬಿಟ್ಟಿವಿ ನಾವು, ಎಮರ್ಜೆನ್ಸಿ ಸಿಕ್ ಲೀವ್. ಈಗ ಹೋಗೋಣ ಈಗ ಬೆಂಗಳೂರು ಕಡೆ. ದರ್ಶನ ಅಂತೂ ಆರಾಮಾಗಿ ದರ್ಶನ ಆಯಿತು. ಒಂಥರ ಡಿವೈನ್ ಎನರ್ಜಿ ಫೀಲ್ ಆಯ್ತು ನಮ್ಗೆ. ಬರ್ರಿ ಆದರೂ ಮಸ್ತ್ ಅನ್ಸ್ತು ನಮ್ಮಂತೂ.